ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಬಗ್ಗೆ ತಿಳ್ಕೊಂಡ್ರಿ, ಅದರದ್ದೇ ಆದ ಔಟ್ಕಮ್ಮು, ಸ್ಯಾಂಪಲ್ ಸ್ಪೇಸು ಅದೆಲ್ಲ ಇರುತ್ತೆ ನೋಡಿದ್ರಿ. ಆ ಔಟ್ಕಮಲ್ಲಿ ಒಂದಷ್ಟು ಔಟ್ಕಮ್ ನಮಗೆ ಫೇವರ್ ಆಗಿರುತ್ತೆ ಅಂಥೇಳಿ ನಮ್ಗೆ ಬೇಕಾಗಿರುವಂಥದ್ದು. ಅಂಥ ಔಟ್ಕಮ್ಸ್ ನಾವು ಒಂದು ಹೆಸರು ಕೊಟ್ಟಿದ್ದೀವಿ, ಇವೆಂಟ್ ಅಂತ ಹೇಳಿ. ಆ್ಯನ್ ಇವೆಂಟ್ ಈಸ್ ಅ ಸೆಟ್ ಆಫ್ ಔಟ್ಕಮ್ಸ್ ಯು ಕೇರ್ ಅಬೌಟ್. ಈ ಅಫಿಷಿಯಲ್ ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ, ಎನಿ ಸಬ್ಸೆಟ್ ಇ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಎಸ್ ಇಸ್ ಕಾಲ್ಡ್ ಎಸ್ ಎನ್ ಇವೆಂಟ್. ಉದಾಹರಣೆಗೆ ನಮ್ಮ ರ್ಯಾಂಡಮ್ ಈವೆಂಟ್ ಬಂದು ಟಾಸಿಂಗ್ 2 ಕಾಯಿನ್ಸ್. ಅದರ ಸ್ಯಾಂಪಲ್ ಸ್ಪೇಸ್ ಬಂದು ಹೆಡ್ 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 ಟೇಲ್ ಟೇಲ್ ಹೆಡ್ ಆ್ಯಂಡ್ ಟೇಲ್ ಟೇಲ್. ಸರಿನಾ? ಇವಾಗ ಯಾರೊಬ್ಬರು ಬರ್ತಾರೆ ನನ್ನ ಹತ್ರ, ಸರ್ ನನ್ನ ಈವೆಂಟ್ ಏನಪ್ಪ ಅಂತ ಹೇಳಿದ್ರೆ ನಂಬರ್ ಆಫ್ ಟೇಲ್ಸ್ ಇಸ್ ಎಕ್ಸಾಕ್ಟ್ಲಿ 2. ನಾನು ಕಾಸ್ ಅಂತ ಏನೇ ಕಾಯಿನ್ನ ಟಾಸ್ ಮಾಡಿದಾಗ ಟೇಲ್ ಟೇಲ್ ಬಂತು ಅಂತ ಹೇಳಿದ್ರೆ ಅದು ನನ್ನ ಇವೆಂಟು. ಮತ್ತೊಬ್ಬರು ಬರ್ತಾರೆ, ನನಗೆ ನಂಬರ್ ಆಫ್ ಟೇಲ್ಸ್ ಇಸ್ ಅಟ್ಲೀಸ್ಟ್ 1 ಅಂತ ಹೇಳಿದ್ರೆ, ಕಮ್ಮಿ ಅಂದರೆ ಒಂದೇ ಒಂದು ಟೇಲ್ ಬೀಳಬೇಕು, 2 ಬಿತ್ತು ಅಂತ ಹೇಳಿದ್ರು ತೊಂದರೆ ಇಲ್ಲ. ಹಾಗಾಗಿ ಈ ವ್ಯಕ್ತಿಯ ಈವೆಂಟ್ ಏನಪ್ಪ ಅಂತ ಹೇಳಿದ್ರೆ ಹೆಡ್ ಟೇಲ್ ಟೇಲ್ ಹೆಡ್ ಆ್ಯಂಡ್ ಟೇಲ್ ಟೇಲ್. ನಂಬರ್ ಆಫ್ ಹೆಡ್ ಇಸ್ ಅಟ್ ಮೋಸ್ಟ್ 1 ಅಂತ ಹೇಳ್ತು ಅಂತ ಹೇಳಿದ್ರೆ ಮತ್ತೊಬ್ಬರು ಬರ್ತಾರೆ, ನನಗೆ ಮ್ಯಾಕ್ಸಿಮಮ್ 1 ಹೆಡ್ ಇರಬೇಕು, ಬೇರೆ ಏನಿದೆ ತೊಂದರೆ ಇಲ್ಲ ಅಂತ ಹೇಳ್ತು ಅಂತ ಹೇಳಿದ್ರೆ ಹೆಡ್ ಟೇಲ್ ಟೇಲ್ ಹೆಡ್ ಇಸ್ ಓಕೆ, ಹೆಡ್ ಹೆಡ್ ಬರ್ಕೊಡ್ದು ಟೇಲ್ ಟೇಲ್ ಇಸ್ ಓಕೆ. ಅಟ್ ಮೋಸ್ಟ್ ಅಂತ ಹೇಳಿದ್ರೆ ಹಬ್ಬ ಅಂತ ಹೇಳಿದ್ರೆ ಒಂದೇ ಒಂದು ಹೆಡ್ಡು. ಸರಿನಾ? ಮತ್ತು ಕೊನೆಯದಾಗಿ ಇನ್ನೊಂದೆರಡು ನೀವೇ ನೋಡ್ಕೊಳ್ಳಿ ಅದನ್ನು. ಕೊನೆಯದಾಗಿ ಇಲ್ಲಿ ಮತ್ತೊಬ್ಬರು ಬರ್ತಾರೆ, ಅವ್ರು ಹೇಳ್ತಾರೆ ನಂಬರ್ ಆಫ್ ಟೇಲ್ಸ್ ಇಸ್ ಮೋರ್ ದೆನ್ 2. ನಾನು ಟಾಸ್ ಅಂದರೆ ಕಾಯಿನ್ನ ಟಾಸ್ ಮಾಡಿದೆ, ನಮ್ಗೆ ಅಟ್ಲೀಸ್ಟು 3 ಇಲ್ಲ ಅಂತ ಹೇಳಿದ್ರೆ 4 ಇಲ್ಲ ಅಂತ ಹೇಳಿದ್ರೆ ಈ ಥರ 2ಕ್ಕಿಂತ ಹೆಚ್ಚು ಟೇಲ್ ಬೀಳಬೇಕು ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಏನು ಔಟ್ಕಮ್ ಪಾಸಿಬಲ್ ಇದೆ? ನನ್. ಯಾಕಂತ ಹೇಳಿದ್ರೆ ನಾವು 2 ಕಾಯಿನ್ನ ಎಸೆಸ್ತಾ ಇದ್ದೀವಿ, ಅವು 2 ಕಾಯಿನಲ್ಲಿ 3 ಟೇಲ್ ಹೆಂಗೆ ಬಂದ್ಬಿಡುತ್ತೆ? ಸಾಧ್ಯ ಇಲ್ಲ ತಾನೆ. ಈ ಥರ ಸಿನಾರಿಯೋಸು ಕೂಡ ಸಾಧ್ಯ ಅಂತ ಹೇಳ್ತು ಅಂದರೆ ವಿ ಕ್ಯಾನ್ ಹ್ಯಾವ್ ಅ ಡೆಫಿನೇಷನ್ ವಿಚ್ ಗಿವ್ಸ್ ಅಸ್ ನೋ ಪಾಸಿಬಲ್ ಔಟ್ಕಮ್ಸ್. ಸರಿನಾ? ಇಲ್ಲೊಂದು ಪ್ರಶ್ನೆ ಇದೆ ನಿಮಗೆ. ನಮ್ಮ ಸ್ಯಾಂಪಲ್ ಸ್ಪೇಸ್ ಬಂದು ಟಾಸಿಂಗ್ ಎ ಕಾಯಿನ್ ಆ್ಯಂಡ್ ರೋಲಿಂಗ್ ಅ ಡೈ, ಇದು ನೋಡಿದ್ದೀರಾ? ಇದು ನಮ್ಮ ಸ್ಯಾಂಪಲ್ ಸ್ಪೇಸ್. ಇವಾಗ ನಮ್ಮ ಈವೆಂಟ್, ಫೇವರಬಲ್ ಈವೆಂಟ್ ಏನಪ್ಪ ಅಂತ ಹೇಳಿದ್ರೆ ಟಾಸಿಂಗ್ ಅ ಹೆಡ್ ಆ್ಯಂಡ್ ರೋಲಿಂಗ್ ಆ್ಯನ್ ಈವನ್ ನಂಬರ್. ಸೊ ಈ ಥರ ಇದ್ದಾಗ ನೋಡಿ, ದ್ಯಾಟ್ ವುಡ್ ಬಿ ಆರ್ ಫೇವರಬಲ್ ಇವೆಂಟ್. ಸರಿನಾ? ಸರಿ ಇದೆ ತಪ್ಪಿದೆ ನೋಡಿ? ಸರಿ ಅಲ್ವಾ? ವಿ ಗೆಟಿಂಗ್ ಅ ಹೆಡ್ ಆ್ಯಂಡ್ ಎ ಈವನ್ ನಂಬರ್ ಈಸ್ ಆರ್ ಈವೆಂಟ್. ಇವೆಲ್ಲ ನಾನ್ ಇವೆಂಟ್ ಅಂತ ಹೇಳ್ಬೋದು. ಸರಿನಾ? ಓಕೆ ಹುಡುಗರ, ತುಂಬ ಜನ ಈ ಅಟ್ಲೀಸ್ಟು ಅಟ್ ಮೋಸ್ಟು ಇದರಲ್ಲಿ ಭಾರಿ ತಪ್ಪು ಮಾಡ್ತೀರಾ ಕಣ್ರೋ. ಅದೊಂದು ಸಣ್ಣ ನೋಟ್ ಬರೀತೀನಿ ಇಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲನ ಅಟ್ ಲೀಸ್ಟ್ ನೋಡ್ತು ಅಂತ ಹೇಳಿದ್ರೆ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದ ಪರ್ಸನ್ ಹೂ ಆಸ್ಕ್ ಫಾರ್ ದಿಸ್ ದೇ ವಿಲ್ ಬಿ ಹ್ಯಾಪಿ ಈವನ್ ಇಫ್ ಇಟ್ಸ್ ಮೋರ್. ಅಟ್ ಮೋಸ್ಟ್ ಅಂತ ಹೇಳಿ ಯಾರೊಬ್ಬರು ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ ದಿಸ್ ಪರ್ಸನ್ ವಿಲ್ ಬಿ ಹ್ಯಾಪಿ ಇಫ್ ಇಟ್ ಡಸ್ ನಾಟ್ ಈವನ್ ಹ್ಯಾಪನ್. ಯಾವುದೊಂದು ಮ್ಯಾಚ್ ಆಡ್ತಾ ಇದ್ದೀರಾ ನೀವು, ಅದ್ರ ಏನು ಹೇಳ್ತೀರಾ ಅಂತ ಹೇಳಿದ್ರೆ ಅಟ್ ಮೋಸ್ಟು 1 6 ಹೊಡಿಬೇಕು ಅವರು ಆಪೋಸಿಷನ್ ಪಾರ್ಟಿ. ಅಟ್ ಮೋಸ್ಟ್ ಅಂತ ಹೇಳಿದ್ರೇನೋ ಅವರು 1 6ಗಿಂತ ಹೆಚ್ಚು ಹೊಡಿಕೊಡೋದು, 0 ಹೊಡೆದು ತೊಂದರೆ ಇಲ್ಲ, ಖುಷಿನೇ ಅದು. ಬಟ್ 1 6ಇಂದ ಹೆಚ್ಚು ಹೊಡಿಕೊಡೋದು, ದಟ್ ಈಸ್ ಅಟ್ ಮೋಸ್ಟ್. ಹಬ್ಬ ಅಂತ ಹೇಳಿದ್ರೆ ಒಂದೇ ಒಂದು 6 ಬಿಡ್ರೋ, ಅದಕ್ಕಿಂತ ಹೆಚ್ಚು ಹೊಡೀತು ಅಂತ ಹೇಳಿದ್ರೆ ನಾವು ಗೋವಿಂದ ಅಂಥೇಳಿ. ಅಟ್ಲೀಸ್ಟ್ ಅಂತ ಹೇಳಿ ಮಾತಾಡಿದಾಗ ನಾವು ಬ್ಯಾಟಿಂಗ್ ಆಡ್ತಾಯಿದ್ದೀವಿ, ಅಟ್ಲೀಸ್ಟ್ 1 6 ಹೊಡಿಬೇಕು ನಾವು. 2 6 ಹೊಡೀತು ಅಂತ ಹೇಳಿದ್ರೆ ಓ ಸೂಪರ್. ಸೊ ಅಟ್ಲೀಸ್ಟ್ ಅಟ್ ಮೋಸ್ಟು ಈ ರೀತಿ ನೀವು ಒಂದು ಉದಾಹರಣೆ ಕೊಟ್ಕೊಂಡು ಆ ಮೂಮೆಂಟಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡೋ ಸಹಜ. ಸರಿನಾ? ಸೊ ಪಾಸ್ ಮಾಡಿಕೊಂಡು ಬರ್ಕೊಂಬಿಡಿ.